ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಗೌರಿ ಗಣೇಶ ಹಬ್ಬದ ವಿಶೇಷ ತಿನಿಸು ಸಿಹಿ ಕಡುಬನ್ನ ಸ್ವಲ್ಪನೂ ಒಡೆಯದ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ಕಡುಬನ್ನ ಮಾಡುವಾಗ ಕೆಲವೊಂದು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದರೆ ಸ್ವಲ್ಪನೂ ಒಡೆದೇ ಇರೋ ತುಂಬ ಚೆನ್ನಾಗಿರೋ ಕಡುಬು ರೆಡಿ ಆಗುತ್ತೆ. ಹಾಗಾದರೆ ಕಡುಬನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿಹಿ ಕಡುಬು ಮಾಡೋಕ್ಕೆ ಮೊದಲು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 1 ಕಪ್ ತೆಂಗಿನಕಾಯಿ ತುರಿ, ಅರ್ಧ ಕಪ್ ತುರಿದಿರೋ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, ಮನೇಲಿ ಜಾಯಿಕಾಯಿ ಇದ್ದರೆ ಅದನ್ನು ಸ್ವಲ್ಪ ತುರಿದು ಹಾಕೊಳ್ಳೋಣ. ಇದು ಸ್ಟಫಿಂಗಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಸ್ಟವ್ ಆನ್ ಮಾಡಿ ಫ್ಲೇಮ್ನ ಲೋವಲ್ಲಿಟ್ಟು ಬೆಲ್ಲ ಎಲ್ಲ ಮೆಲ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಯಿಕಾಯಿನ ಹಾಕಲೇಬೇಕಂತಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. 1 ಕಪ್ ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ ಬೆಲ್ಲ ಪರ್ಫೆಕ್ಟ್ ಸಿಹಿ ಇರುತ್ತೆ. ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಬಹುದು, ಇಲ್ಲ ಸಿಹಿ ಕಡಿಮೆ ಬೇಕು ಅನ್ನೋರು ಬೆಲ್ಲ ಕಡಿಮೆ ಮಾಡ್ಕೊಬಹುದು. ನಿಮ್ಮ ಟೇಸ್ಟಿಗೆ ಕರೆಕ್ಟಾಗಿ ಸ್ವೀಟ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಬಟ್ 1 ಕಪ್ ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ ಬೆಲ್ಲ ಪರ್ಫೆಕ್ಟ್ ಸಿಹಿ ಬರುತ್ತೆ. ನೋಡಬಹುದು ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ, ಸ್ಟಫಿಂಗ್ ಡ್ರೈ ಆಗಿಲ್ಲ, ಸ್ವಲ್ಪ ಜ್ಯೂಸಿ ಥರ ಇದೆ. ಈ ಥರ ಸ್ಟಫಿಂಗ್ ಮಾಡೋದ್ರಿಂದ ಕಡುಬು ಡ್ರೈ ಆಗಿರಲ್ಲ. ತಿನ್ನುವಾಗ ಕಡುಬು ತಿಂತಿದ್ರೆ ಒಳಗಡೆಯಿಂದ ಜ್ಯೂಸಿ ಜ್ಯೂಸಿ ಅನಿಸ್ತಿರುತ್ತೆ, ನಮಗೆ ಚೆನ್ನಾಗಿ ಅನಿಸುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಕಡುಬಿನ ಹಿಟ್ಟು ರೆಡಿ ಮಾಡೋಕ್ಕೆ ಒಂದು ಬಾಣಲೆಗೆ 1 ಕಪ್ ನೀರು ಹಾಕಿ, ಸ್ವಲ್ಪ ಎಣ್ಣೆ ಅಂದರೆ 1 ಸ್ಪೂನ್ ಎಣ್ಣೆ ಆದರೂ ಹಾಕೋಬಹುದು, ಇಲ್ಲಾಂದರೆ 1 ಸ್ಪೂನ್ ತುಪ್ಪ ಆದರೂ ಹಾಕೋಬಹುದು, 1/4 ಚಮಚ ಉಪ್ಪು, ಇದನ್ನೆಲ್ಲ ಹಾಕಿ ಫ್ಲೇಮ್ನ ಹೈಯಲ್ಲಿಟ್ಟು ನೀರು ಚೆನ್ನಾಗಿ ಕುದಿಯೋ ತನಕ ಕುದಿಸ್ಕೊಳ್ಳೋಣ. ನೀರು ಚೆನ್ನಾಗಿ ಕುದೀತಿದೆ. ಈಗ ಸ್ಟವ್ನ ಆಫ್ ಮಾಡಿ ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ 5ರಿಂದ 10 ನಿಮಿಷ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕಿಡೋಣ. 10 ನಿಮಿಷ ಆಗಿದೆ, ಹಿಟ್ಟು ಇನ್ನೂ ಬೆಚ್ಚಗಿದೆ. ಈಗ ಈ ಹಿಟ್ಟನ್ನೆಲ್ಲ ಒಂದು ದೊಡ್ಡ ಪ್ಲೇಟ್ ಅಥವಾ ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4ರಿಂದ 5 ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಷ್ಟು ಒಂಚೂರು ಕ್ರ್ಯಾಕ್ ಇಲ್ದಿರೋ ಹಾಗೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಅಂಗೈಯಿಂದ ಈ ಥರ ಉಜ್ಜಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟು ಕೈಗೆ ಅಂಟ್ಕೋತಿದೆ ಅಂದರೆ ಅಥವಾ ನಾದಕ್ಕೆ ಸರಿಯಾಗಿ ಬರ್ತಿಲ್ಲ ಅಂದರೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಹಿಟ್ಟಿಗೆ ಎಣ್ಣೆ ಹಾಕೋಬೇಡಿ ಯಾವುದೇ ಕಾರಣಕ್ಕೂ, ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ. ಇಲ್ಲಿ ನಾನು 4ರಿಂದ 5 ಸರ್ತಿ ಕೈಗೆ ಎಣ್ಣೆ ಸರ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಕಡುಬಿಗೆ ಬೇಕಾಗಿರೋ ಹಿಟ್ಟು ರೆಡಿಯಾಗಿದೆ. ಈಗ ಕಡುಬನ್ನ ಲಟ್ಟಿಸ್ಕೊಳ್ಳೋಣ. ಒಂದು ನಿಂಬೆಹಣ್ಣು ಗಾತ್ರದ ಉಂಡೆ ತೊಗೊಂಡು ಬಾಕಿ ಹಿಟ್ಟನ್ನ ಒಂದು ಪಾತ್ರೆ ಮುಚ್ಚಿ ಅಥವಾ ಒಂದು ವೆಟ್ಟಾಗಿರೋ ಟವಲ್ ಮುಚ್ಚಿ ಇಡೋಣ. ನಾವು ಹಾಗೆ ಹಿಟ್ಟನ್ನ ಮುಚ್ಚಿಡಲಿಲ್ಲ ಅಂದರೆ ಗಾಳಿಗೆ ಹಿಟ್ಟೆಲ್ಲ ಡ್ರೈ ಆಗಿ ನಾವು ಲಟ್ಟಿಸುವಾಗ ಅಥವಾ ಫೋಲ್ಡ್ ಮಾಡುವಾಗ ಹಿಟ್ಟ ಮೇಲೆ ಕ್ರ್ಯಾಕ್ಸ್ ಅಥವಾ ಲೈನ್ಸ್ ಬರೋಕ್ಕೆ ಶುರು ಆಗುತ್ತೆ. ಚಪಾತಿ ಮಣೆ, ಲಟ್ಟಣಿಗೆ ಮತ್ತು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಹಿಟ್ಟನ್ನ ಕೈಯಿಂದನೇ ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಈಗ ಹಿಟ್ಟನ್ನ ಚಪಾತಿ ಮಣೆ ಮೇಲಿಟ್ಟು ಸ್ವಲ್ಪನೇ ಪ್ರೆಷರ್ ಹಾಕಿ ಲಟ್ಟಣಿಗೆಯಿಂದ ಚೆನ್ನಾಗಿ ರೋಲ್ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬೇಡಿ, ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ. ನೋಡಬಹುದು ಹಿಟ್ಟು ಎಲ್ಲೂ ಅಂಟ್ಕೋತಿಲ್ಲ, ಆರಾಮಾಗಿ ಲಟ್ಟಿಸ್ಬಹುದು, ಈಸಿಯಾಗಿ ಬರ್ತಿದೆ. ತುಂಬ ತೆಳುಗೆ ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಸೈಜ್ ದಪ್ಪನೇ ಇರಲಿ. ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಮಾಗಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡಿರೋ ಹಿಟ್ಟನ್ನ ಒಂದು ಮೋಲ್ಡ್ ಒಳಗಿಟ್ಟು ಮಾಡ್ಕೊಂಡಿರೋ ಸ್ಟಫಿಂಗ್ನ ಅದರೊಳಗೆ ಫಿಲ್ ಮಾಡಿ ಎಕ್ಸ್ಟ್ರಾಸ್ ಇರೋದನ್ನೆಲ್ಲ ತೆಕ್ಕೊಳ್ಳೋಣ.
ನೋಡಬಹುದು ಎಲ್ಲೂ ಒಂದು ಸ್ವಲ್ಪ ಕ್ರ್ಯಾಕ್ ಇಲ್ಲದೆ ಹಿಟ್ಟು ಹರಿದೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಡುಬು ರೆಡಿಯಾಗಿದೆ ಅಂತ. ನಿಮಗೆ ಹಾಗೆ ಮಣೆ ಮೇಲೆ ಒತ್ತಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಮೇಲೆ ಎಣ್ಣೆ ಹಾಕಿ ಅದ್ರ ಮೇಲೆ ಲಟ್ಟಿಸ್ಕೋಬಹುದು. ಈಗ ಇನ್ನೊಂದು ಸರ್ತಿ ಎರಡನೇ ಕಡುಬನ್ನ ಹೇಗೆ ಲಟ್ಟಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಚಪಾತಿ ಮಣೆಗೆ ಲಟ್ಟಣಿಗೆಗೆ ಕೈಗೆಲ್ಲ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಸವರ್ಕೊಳ್ಳಿ. ಹಿಟ್ಟನ್ನ ಈಗ ಕೈಯಲ್ಲೇ ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಗ್ಲಕ್ಕೆ ಬರಲಿ, ಒತ್ತಕ್ಕೆ ಈಸಿ ಆಗೋ ಹಾಗೆ. ಈಗ ಹಿಟ್ಟನ್ನ ಲಟ್ಸೋಣ. ತುಂಬ ಒಂದೇ ಸರ್ತಿ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಪ್ರೆಷರ್ ಹಾಕಿ ಹಿಟ್ಟನ್ನ ಸ್ಲೋಲಾಗಿ ಲಟ್ಟಿಸ್ಕೊಳ್ಳೋಣ. ಈಗ ಲಟ್ಸಿರೋ ಹಿಟ್ಟಿಗೆ ಸ್ಟಫಿಂಗ್ ಹಾಕಿ ಕಡುಬನ್ನ ರೆಡಿ ಮಾಡ್ಕೋಬಹುದು. ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ರೌಂಡ್ ಶೇಪ್ ಬರಲಿ ಅಂಥೇಳಿ ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ ಶೇಪಿಗೆ ಹಿಟ್ಟನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದರೊಳಗೆ ಫಿಲ್ಲಿಂಗ್ ಹಾಕಿ ಅಂಚಿನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಸೊ ಯಾವುದೇ ಕಡೆಯಿಂದನೂ ಓಪನ್ ಆಗಬಾರ್ದು ಅಂತ ಹೇಳಿ. ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನ ಹಾಗೆ ಲಟ್ಟಿಸ್ಕೋಬೇಡಿ, ಒಂದೆರಡು ಸರ್ತಿ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಲಟ್ಟಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸ್ಟಫಿಂಗ್ನು ತುಂಬ ಜಾಸ್ತಿ ಹಾಕೋಬೇಡಿ, ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ. ತುಂಬ ಜಾಸ್ತಿ ಸ್ಟಫಿಂಗ್ ಹಾಕಿದರೆ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕಡುಬನ್ನ ಮಾಡಿದ ಮೇಲೆ ಬೇರೆ ಕಡುಬುಗಳು ರೆಡಿ ಆಗೋ ತನಕ ಈ ಕಡುಬನ್ನ ನೆಂದಿರೋ ಬಟ್ಟೆ ಅಥವಾ ಒದ್ದೆ ಬಟ್ಟೆಯಿಂದ ಮುಚ್ಚಿಡಬಹುದು, ಇಲ್ಲಾಂದರೆ ಒಂದು ಪ್ಲೇಟ್ ಮುಚ್ಚಿಡಬಹುದು. ನಾವು ಹೀಗೆ ಮಾಡೋದ್ರಿಂದ ಕಡುಬಿಂದು ಮೇಲ್ಗಡೆ ಲೇಯರು ಗಾಳಿಯಿಂದ ಡ್ರೈ ಆಗೋಲ್ಲ, ಕಡುಬು ಒಡೆಯೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ನೀರು ಕುದಿಯಕ್ಕೆ ಬಂದಮೇಲೆ ನಾವು ಮಾಡಿಟ್ಟಿರೋ ಕಡುಬುಗಳನ್ನ ಪಾತ್ರೆಯಲ್ಲಿಟ್ಟು ಮುಚ್ಚಳ ಮುಚ್ಚಿ 8ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. 10 ನಿಮಿಷ ಆಗಿದೆ, ನೋಡಬಹುದು ಕಡುಬುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಿರೋ ಕಡುಬುಗಳನ್ನೆಲ್ಲ ಈಗ ತೆಗೆದು ಹೊರಗಡೆ ಇಟ್ಕೊಂಡು ನೆಕ್ಸ್ಟ್ ಮಾಡಿಟ್ಕೊಂಡಿರೋ ಕಡುಬನ್ನ ವಾಪಸ್ ಪಾತ್ರೆಯಲ್ಲಿಟ್ಟು 10 ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ. ನೋಡೋಕ್ಕೆ ಕಣ್ಣಿಗೆ ಮನಸ್ಸಿಗೆ ತಿಂದಮೇಲೆ ಬಾಯಿಗೆ ರುಚಿ ಕೊಡುವಂಥ ಸಿಹಿ ಕಡುಬು ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.